ಮುಂದೆ ಅದೇ ಕಾಲಕ್ಕೆ ಕೋಗಿಲ ಅಲ್ಲಿ ಜನರಿಗೆ ಸಡನ್ನಾಗಿ ಹೊರ ರಾಜ್ಯದವರಿಗೆ ಮತ್ತು ಅಂಗಾರಿಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಂತೇಳಿ ಹುಯಿಲೆಬ್ಬಿಸಿದ್ದಾರೆ ಅಥವಾ ಇರಬಹುದಿಲ್ಲ ಅಂತಲ್ಲ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು BJPಗೆ ಒಂದಿಷ್ಟು ಗೆಲ್ಲುವ ಅವಕಾಶಗಳು ಹೆಚ್ಚಿದಾವೆ. ಅದರಲ್ಲೂ 4% ವಿಶೇಷ ಅಲ್ಲೇ ಮಿಡಲ್ ಕ್ಲಾಸ್ ಜನ ಹೆಚ್ಚಿಗಿರೋದರಿಂದ, ತಿಳುವಳಿಕೆ ಜನ ಹೆಚ್ಚಿರೋದರಿಂದ ಅಲ್ಲೇ ಗೆಲ್ಲುವ ಅವಕಾಶಗಳು ಹೆಚ್ಚಿದಾವೆ. ಅದರ ಜೊತೆಗೆ ಇಲ್ಲಿ ನಮ್ಮ ಈ ಎರಡೂ ಕ್ಷೇತ್ರಗಳಲ್ಲಿ ಒಂದಿಷ್ಟು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಬಾಗಲಕೋಟೆಯಲ್ಲಿ ಒಂದಿಷ್ಟು ಅವಕಾಶಗಳಿದ್ದಾವೆ BJPಗೆ. ಬಟ್ ಈ ಒಂದು ದಾವಣಗೆರೆ ದಕ್ಷಿಣದಲ್ಲಿ ಎಷ್ಟು ಮಟ್ಟಿಗೆ ಆಗ್ತದೆ ನೋಡಬೇಕಾಗ್ತದೆ ಕಾಲ. ಯಾಕಂತಂದ್ರೆ ಚಾಮೂರು ಶಿವಶಂಕರಪ್ಪನವರು ಅಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ಸನ್ನು ನೆಲೆಯೂರಿಸಿದ್ದಾರೆ. ಅವ್ರ ಮನೆ ಯಾರಿಗಾದರೂ ಕೊಟ್ಟರೆ ಅವ್ರು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಆದರೆ ಅಟ್ಲೀಸ್ಟ್ ಎರಡರಲ್ಲಿ ಒಂದಾದರೂ ಗೆಲ್ಲಬೇಕು ಅನ್ನುವಂಥ ಹಠ BJPಗೆ ಮತ್ತು ಅನಿವಾರ್ಯತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈ ಒಂದು ಚುನಾವಣೆ ಒಂದು ಚಾಲೆಂಜ್ ಅಲ್ಲ. ಹೀಗಾಗಿ ಮೀಟಿಂಗ್ ಕರೀತಾ ಇದ್ದಾರೆ. ಆ ಮೀಟಿಂಗ್ದಲ್ಲಿ ಹೆಚ್ಚು ಎಲ್ಲರೂ ಅದರಲ್ಲೂ ನಮ್ಮ ಡಿ ವಿ ಸದಾನಂದ ಗೌಡರು ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಗಮನಿಸಬೇಕಾಗಿದೆ. ಅವರು ಕೊಟ್ಟಿದ್ದರು, ಬಂದಿದ್ದರು, ಎಲ್ಲ ಕುಡ್ಕೊಂಡು ಚುನಾವಣೆ ಗೆಲ್ಲೋದು ಕಾರ್ಯತಂತ್ರ ಮಾಡೋಣ, ಪ್ರತಿ ಜಿಲ್ಲಾ ಪ್ರವಾಸ ಮಾಡೋಣ ಅಂತೇಳಿ ವಿಶೇಷವಾಗಿ ಒಂದು 4-5 ವಿಷಯಗಳು ಇಟ್ಕೊಂಡು ಹೊರಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಇದಕ್ಕೆ ಹೊಸ ಹೆಸರು ಕೊಟ್ಟಿದ್ದಾರೆ, ಹೊಸ ಸಂಘಟನಾ ಪರ್ವ ಅಂತೆ. ಯಾಕೆಂದ್ರೆ ಇಟ್ಟರಂದ್ರೆ ಈಗ ಹೊಸದಾಗಿ ಮುಖ್ಯ ಈ ಆಕರ್ಷಣೆ ಕೇಂದ್ರ ಯಾರಪ್ಪ ಅಂತಂದ್ರೆ ವಿಜಯೇಂದ್ರ ಅವರು ಅಧ್ಯಕ್ಷರು. ಅವರು ಮುಂದಿಟ್ಕೊಂಡು ಹೋಗುವಂಥದ್ದು ಒಬ್ಬ ಹೊಸ ನಾಯಕನ ಬೆಳೆಸಬೇಕು ಅನ್ನೋಂಥ ನೆಲೆಯಲ್ಲಿ. ಅದರಲ್ಲಿ ಯಡಿಯೂರಪ್ಪನವರು ಕೂಡಿದ್ದಾರೆ, ಡಿ ವಿ ಸದಾನಂದ ಗೌಡರು ಕೂಡಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಸುಧಾಕರ್ ರೆಡ್ಡಿ ಆಗಿರ್ಬೋದು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು, ಮುಂದೆ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಹೇಳಿದ ನಿಮಗೆ ಸಂಸದ ಗೋವಿಂದ ಕಾರಜೋಳರವರು, CN ಅಶ್ವತ್ಥನಾರಾಯಣರವರು, ವಿಧಾನ ಪರಿಷತ್ವರು, ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಳಿನ್ ಕುಮಾರ್